ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ದಿ ಅಪ್ಡೇಟೆಡ್ ಕನ್ನಡಿಗ. ಇದೇ ತಿಂಗಳು ಅಕ್ಟೋಬರ್ನಲ್ಲಿ ಇಂಡಿಯಾ ಟೀಮ್ ಆಸ್ಟ್ರೇಲಿಯಾ ಟೂರ್ ಮಾಡ್ತಾ ಇದೆ. ಅಲ್ಲಿ 3 ಒನ್ ಡೇ ಮತ್ತು 5 T20 ಮ್ಯಾಚಸ್ ಆಡ್ತಾ ಇದ್ದಾರೆ. ಸೊ ಫೈನಲಿ ಇವತ್ತು ಒನ್ ಡೇಗೆ ಮತ್ತು T20ಸ್ಗೆ ಸ್ಕ್ವಾಡ್ ಸೆಲೆಕ್ಟ್ ಆಗಿದೆ. ಇದು ಸಾಕಷ್ಟು ಕುತೂಹಲ ಮೂಡಿಸುತ್ತೆ. ಯಾಕೆಂದರೆ ಚಾಂಪಿಯನ್ಸ್ ಟ್ರೋಫಿ ವಿನ್ ಆದಮೇಲೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಮತ್ತೆ ಒನ್ ಡೇ ಆಡೇ ಇರಲಿಲ್ಲ. ಮತ್ತು ಸಾಕಷ್ಟು ಊಹಾಪೋಹಗಳಿದ್ರು. ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಈಗಾಗಲೇ ಟೆಸ್ಟ್ಗೆ ರಿಟೈರ್ಮೆಂಟ್ ತೊಗೊಂಡಿದ್ದಾರೆ, T20ಗೂ ರಿಟೈರ್ಮೆಂಟ್ ತೊಗೊಂಡಿದ್ದಾರೆ. ಒನ್ ಡೇಲೂ ರಿಟೈರ್ಮೆಂಟ್ ಆಗ್ತಾರೆ ಅಂತ. ಬಟ್ ಅವರ ಅಭಿಮಾನಿಗಳು 2027 ವರ್ಲ್ಡ್ ಕಪ್ವರೆಗೂ ಆಡಬೇಕು ಈಗ. ಮತ್ತು ರೋಹಿತ್ ಶರ್ಮಾ ಅವರೇ 2027ವರೆಗೂ ಟೀಮ್ನ ಲೀಡ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ಈಗಾಗಲೇ ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ರೋಹಿತ್ ಶರ್ಮಾ ಅವರು ಮತ್ತು ವಿರಾಟ್ ಕೊಹ್ಲಿ ಅವರು ಫಿಟ್ನೆಸ್ ಬಗ್ಗೆ ಗಮನ ಹರಿಸ್ತಾ ಇರೋದು ಮತ್ತು ಈಗಾಗಲೇ ಅದಕ್ಕೆ ರೆಡಿ ಆಗ್ತಾ ಇರೋದ್ರ ಬಗ್ಗೆ ನಾವು ಪೋಸ್ಟ್ಗಳು ಓದ್ತಾ ಇದ್ವಿ. ಬಟ್ ನೀವು ನೋಡಿದಂಗೆ ಗಂಭೀರ್ ಅವರು ಕೋಚ್ ಆದಮೇಲೆ ಈಗ ಆಲ್ರೆಡಿ ಟೆಸ್ಟಿಂದ ಕೆಲವರು ವಿರಾಟ್ ಕೊಹ್ಲಿ ಆಗಿರ್ಬೋದು, ಅಶ್ವಿನ್ ಆಗಿರ್ಬೋದು, ರೋಹಿತ್ ಶರ್ಮಾ ಅವರು ರಿಟೈರ್ಡ್ ಆಗಿದ್ರು. ಸಾಕಷ್ಟು ಬದಲಾವಣೆಗಳಾಗಿದ್ವು ಟೀಮಲ್ಲಿ. ಗಂಭೀರ್ ಅವರು ಎಲ್ಲ ಫಾರ್ಮ್ಯಾಟಲ್ಲೂ ಶುಭ್ಮನ್ ಗಿಲ್ ಅವ್ರನ್ನ ಪ್ರಿಫರ್ ಮಾಡ್ತಾ ಇದ್ರು, ಕ್ಯಾಪ್ಟನ್ಸಿ ಅಥವಾ ವೈಸ್ ಕ್ಯಾಪ್ಟನ್ಸಿ ಆಗಿರ್ಬೋದು. ಯಾಕಂದರೆ ರೀಸೆಂಟಾಗಿ ಕನ್ಕ್ಲೂಡ್ ಆದಂಥ ಇಂಗ್ಲೆಂಡ್ ಸೀರೀಸ್ಗೂ ಫಸ್ಟ್ ಟೈಮ್ ಶುಭ್ಮನ್ ಗಿಲ್ ಅವರಿಗೆ ಪರ್ಮನೆಂಟ್ ಟೆಸ್ಟ್ ಕ್ಯಾಪ್ಟನ್ಶಿಪ್ ಕೊಟ್ಟಿದ್ರು. ಅದಾದಮೇಲೆ ಇನ್ನು T20ಯಲ್ಲಿ ನಿಮಗೆ ಗೊತ್ತಿರೋ ಹಾಗೆ ನಾವು T20 ವರ್ಲ್ಡ್ ಕಪ್ ಗೆದ್ದಾದ್ಮೇಲೆ ಎಲ್ಲರೂ ವೈಸ್ ಕ್ಯಾಪ್ಟನ್ ಆದಂಥ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಕ್ಯಾಪ್ಟನ್ ಆಗ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಅವರು ಸೂರ್ಯಕುಮಾರ್ ಯಾದವ್ ಅವರು ಅವ್ರನ್ನ ರಿಪ್ಲೇಸ್ ಮಾಡಿದ್ರು. ಇದೇ ಗಂಭೀರ್ ಅವರು ಕೋಚ್ ಆದಮೇಲೆ ಸೂರ್ಯಕುಮಾರ್ ಯಾದವ್ ಅವ್ರನ್ನ ಪ್ರಿಫರ್ ಮಾಡಿ ಕ್ಯಾಪ್ಟನ್ ಮಾಡಿದ್ರು. ಬಟ್ ಅದೇ ರೀತಿ ಇಲ್ಲೂ ಒನ್ ಡೇ ಟೀಮಲ್ಲೂ ಶುಭ್ಮನ್ ಗಿಲ್ ಅವ್ರನ್ನ ಪ್ರಿಫರ್ ಮಾಡ್ತಾರ ಅಂತ ಒಂದು ಸಣ್ಣ ಸೂಚನೆ ಇದ್ದೇ ಇತ್ತು. ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಇದೇ ಶುಭ್ಮನ್ ಗಿಲ್ ಅವ್ರನ್ನ ಪ್ರಿಫರ್ ಮಾಡ್ತಿದ್ರು ಅಂತ. ರೀಸೆಂಟಾಗಿ ಕನ್ಕ್ಲೂಡ್ ಆದಂಥ ಏಷ್ಯಾ ಕಪ್ಪಲ್ಲೂ ಕೂಡ ಆಲ್ರೆಡಿ ಸಂಜು ಸ್ಯಾಮ್ಸನ್ T20 ಓಪನರ್ ಆಗಿ ಲಾಸ್ಟ್ ಫ್ಯೂ ಮಂತ್ಸಿಂದ ಆಡ್ತಾ ಇದ್ರು, ಸೆಂಚುರೀಸ್ ಎಲ್ಲ ಮಾಡಿದ್ರು. ಬಟ್ ಅವರು ಮತ್ತೆ ಶುಭ್ಮನ್ ಗಿಲ್ ಅವ್ರನ್ನ ವಾಪಸ್ ತಗೊಂಬಂದು ಅಲ್ಲಿ ವೈಸ್ ಕ್ಯಾಪ್ಟನ್ಸಿ ಕೊಟ್ಟಿದ್ರು. ಅದಕ್ಕೆ ಅವರು ರೀಸನ್ ಏನು ಅಂತಂದ್ರೆ ಶುಭ್ಮನ್ ಗಿಲ್ ಅವರಿಗೆ ಬ್ರೇಕ್ ಕೊಟ್ಟಿದ್ವಿ ಹೊರತು ಶುಭ್ಮನ್ ಗಿಲ್ ಬದಲು ಸಂಜು ಸ್ಯಾಮ್ಸನ್ ಆಡ್ತಾ ಇದ್ರೆ ಹೊರತು ಶುಭ್ಮನ್ ಗಿಲ್ನ ನಾವು ಡ್ರಾಪ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಸಂಜು ಸ್ಯಾಮ್ಸನ್ ಅವ್ರನ್ನ ಮಿಡ್ಲ್ ಆರ್ಡರ್ ಆಡಿಸಿದ್ರು. ಇದು ಕೂಡ ಸಾಕಷ್ಟು ಒಂದು ಟೀಕೆಗಳಿಗೆ ಗುರಿಯಾಗಿತ್ತು. ಸೊ ಫೈನಲಿ ಇವತ್ತು ಅವೆಲ್ಲ ಕುತೂಹಲಕ್ಕೆ ತೆರೆ ಬಿದ್ದಿದ್ದು ಇವತ್ತು ಸ್ಕ್ವಾಡ್ ಅನೌನ್ಸ್ ಆಗಿದೆ. ಆಸ್ ಎಕ್ಸ್ಪೆಕ್ಟೆಡ್ ಶುಭ್ಮನ್ ಗಿಲ್ ಅವ್ರಿಗೆ ಒಂದು ಪರ್ಮನೆಂಟ್ ODI ಕ್ಯಾಪ್ಟನ್ಶಿಪ್ ಕೊಟ್ಟಿದೆ. ಸೊ ಶುಭ್ಮನ್ ಗಿಲ್ ಅವರು ಕಂಪ್ಲೀಟ್ ಆಗಿ ODI ಮತ್ತು ಟೆಸ್ಟ್ ತಂಡದ ನಾಯಕತ್ವವನ್ನು ವಹಿಸಿಕೊಂಡಿದ್ದಾರೆ. ಇನ್ನು T20ಯಲ್ಲಿ ವೈಸ್ ಕ್ಯಾಪ್ಟನ್ ಆಗಿದ್ದಾರೆ. ಒಂದು ಸಮಾಧಾನದ ವಿಷಯ ಏನಪ್ಪಾ ಅಂತಂದ್ರೆ ರೋಹಿತ್ ಶರ್ಮಾ ಅವರು ಮತ್ತು ವಿರಾಟ್ ಕೊಹ್ಲಿ ಅವರು ತಂಡದಲ್ಲಿದ್ದಾರೆ. ಬಟ್ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ಸಿಯಿಂದ ಕೆಳಗಿಳಿದಿದ್ದಾರೆ. ಇದಕ್ಕೆ ಅಜಿತ್ ಅಗರ್ಕರ್ ಅವರು ಸ್ಪಷ್ಟವಾಗಿ ಇದನ್ನ ಕನ್ಕ್ಲೂಡ್ ಮಾಡಿದ್ದಾರೆ ಪ್ರೆಸ್ ಮೀಟ್ ಅಲ್ಲಿ. ಚೇರ್ಮನ್ ಆಫ್ ಸೆಲೆಕ್ಟರ್ ಆಗಿದ್ದಾರೆ ಅಜಿತ್ ಅಗರ್ಕರ್ ಅವರು. 2027 ಇನ್ನ 2 ವರ್ಷ ಇದೆ. ನಾವು ಅಲ್ಲಿವರೆಗೂ ಒಂದು ನೆಕ್ಸ್ಟ್ ಕ್ಯಾಪ್ಟನ್ಗೆ ಟೈಮ್ ಕೊಡಬೇಕು, ಇನ್ನೊಬ್ಬ ಯಂಗರ್ ಕ್ಯಾಪ್ಟನ್ ಗ್ರೂಮ್ ಮಾಡಬೇಕು. ಸೊ ಅದಕ್ಕೆ ನಾವು ಬೇರೆ ಕ್ಯಾಪ್ಟನ್ ನೋಡ್ತಾ ಇದೀವಿ. ಸೊ ರೋಹಿತ್ ಶರ್ಮಾ ಅವ್ರನ್ನ ಕ್ಯಾಪ್ಟನ್ಸಿಯಿಂದ ಕೆಳಗಡೆ ಇಳಿಸಿದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತದೆ ರೋಹಿತ್ ಶರ್ಮಾ ಅವರು ಮತ್ತು ವಿರಾಟ್ ಕೊಹ್ಲಿ ಅವರು ತೆರೆಮರೆಗೆ ಸರಿತಾ ಇದ್ದಾರೆ. ಇಲ್ಲೊಂದು ಸಂದೇಶ ಕೂಡ ಇದೆ. 2027 ವರ್ಲ್ಡ್ ಕಪ್ಗೆ ಅವ್ರು ಗ್ಯಾರಂಟಿ ಅಂತ ಹೇಳಕ್ಕಾಗಲ್ಲ. ಇನ್ನೂ ಒಂದು 6 ತಿಂಗಳು ವರ್ಷ ನೋಡ್ಬಿಟ್ಟು ಅಲ್ಲಿ ಮತ್ತೆ ಫಾರ್ಮ್ ಅಲ್ಲಿ ಇಲ್ಲ ಅಂತಂದ್ರೆ ಡ್ರಾಪ್ ಆಗೋ ಚಾನ್ಸಸ್ ಕೂಡ ಇದೆ. ಕಂಪ್ಲೀಟ್ ಆಗಿ ಒಂದು ಹೊಸ ಟೀಮ್ 2027 ವರ್ಲ್ಡ್ ಕಪ್ ಅಲ್ಲೂ ಆಡಬಹುದು. ಇಲ್ಲ ಅದೇ ಫಾರ್ಮ್ ಕಂಟಿನ್ಯೂ ಆದ್ರೆ ರೋಹಿತ್ ಶರ್ಮಾ ಮತ್ತೆ ಕೊಹ್ಲಿ ಅವರು ಚಾನ್ಸಸ್ ಇದೆ. ಸೊ ಇವರಿಬ್ರು ತಂಡದಲ್ಲಿ ಇರಬೇಕಾ, ಈ ಎಕ್ಸ್ಪೀರಿಯನ್ಸ್ ನಮಗೆ 2027 ವರ್ಲ್ಡ್ ಕಪ್ಗೆ ಬೇಕಾ, ಇಲ್ಲ ಅಂತಂದ್ರೆ ಕಂಪ್ಲೀಟ್ ಹೊಸ ತಂಡ ಜೊತೆ ಯಂಗ್ಸ್ಟರ್ಸ್ ಜೊತೆ ಹೋಗ್ಬೇಕಾ ಅಂತ ನೀವು ಕಮೆಂಟ್ ಮಾಡಿ. ಮತ್ತೆ ಈ ಆಯ್ಕೆ ಸಮಿತಿಯ ನಿರ್ಧಾರ ಎಷ್ಟು ಸರಿ ಅಥವಾ ಎಷ್ಟು ತಪ್ಪು ಅನ್ನೋದು ಕೂಡ ಕಮೆಂಟ್ ಮಾಡಿ. ಇಲ್ಲಿ ಇನ್ನೊಂದೆರಡು ಇಂಟ್ರೆಸ್ಟಿಂಗ್ ವಿಷಯಗಳು ಕೂಡ ಇದಾವೆ. ಈ ಒನ್ ಡೇ ತಂಡದಿಂದ ಬೂಮ್ರಾ ಅವರಿಗೆ ಈ ಸೀರೀಸ್ ಮಾತ್ರ ರೆಸ್ಟ್ ಕೊಟ್ಟಿದೆ. ಇಂಜುರಿ ಆಗಿದ್ದು ಬ್ರೇಕ್ ಅಂತ ಹೇಳ್ತಾ ಇದ್ದಾರೆ. ಸೊ ಅದರ ಬಗ್ಗೆ ಹೆಚ್ಚು ಗಮನ ಕೊಡೋ ಅವಶ್ಯಕತೆ ಇಲ್ಲ. ಏಷ್ಯಾ ಕಪ್ ತಂಡದಲ್ಲಿ ಶ್ರೇಯಸ್ ಅಯ್ಯರ್ ಅವ್ರನ್ನ ಸೆಲೆಕ್ಟ್ ಮಾಡಿದಾಗ ಸಾಕಷ್ಟು ಇದ್ರ ಬಗ್ಗೆ ಟೀಕೆಗಳು ವ್ಯಕ್ತ ಆದವು. ಬಟ್ ಈ ಒನ್ ಡೇ ತಂಡದಲ್ಲಿ ಶ್ರೇಯಸ್ ಅಯ್ಯರ್ ಅವರಿಗೆ ಚಾನ್ಸ್ ಸಿಕ್ಕಿದೆ. ಮತ್ತೆ ಒಂದು ಜವಾಬ್ದಾರಿ ಕೂಡ ಕೊಟ್ಟಿದೆ. ವೈಸ್ ಕ್ಯಾಪ್ಟನ್ ಮಾಡಿದ್ದಾರೆ ಶ್ರೇಯಸ್ ಅಯ್ಯರ್ ಅವ್ರನ್ನೇ ಕ್ಯಾಪ್ಟನ್ ಮಾಡಿ ಶುಭ್ಮನ್ ಗಿಲ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಅಟ್ಲೀಸ್ಟ್ 2027 ವರ್ಲ್ಡ್ ಕಪ್ ಅವ್ರಿಗೂ ಆ ಎಕ್ಸ್ಪೀರಿಯನ್ಸ್ ಇತ್ತು ಅವ್ರಿಗೆ. ಈಗಾಗಲೇ IPL ಅಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಆಗಿರ್ಬೋದು, ಕೋಲ್ಕತಾ ನೈಟ್ ರೈಡರ್ಸ್ ಆಗಿರ್ಬೋದು, ಪಂಜಾಬ್ ಕಿಂಗ್ಸ್ ಆಗಿರ್ಬೋದು ಸಕ್ಸಸ್ಫುಲ್ ಆಗಿ ಟೀಮ್ ನ ಲೀಡ್ ಮಾಡಿದ್ರು. ಅಟ್ಲೀಸ್ಟ್ ಶ್ರೇಯಸ್ ಅಯ್ಯರ್ ಅವ್ರನ್ನ ಸೆಲೆಕ್ಟ್ ಮಾಡಿ ವೈಸ್ ಕ್ಯಾಪ್ಟನ್ ಕೊಟ್ಟಿರೋದು ಒಂದು ಸಮಾಧಾನದ ವಿಷಯ ಅಂತಾನೆ ಹೇಳ್ಬೋದು. ಅದ್ ಬಿಟ್ರೆ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂತಂದ್ರೆ ರೋಹಿತ್ ಶರ್ಮಾ, ಕೊಹ್ಲಿ ಅವ್ರ ಜೊತೆಗೆ ಇನ್ನೊಬ್ಬ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ರವೀಂದ್ರ ಜಡೇಜಾ ಅವ್ರಿಗೂ ಕೂಡ ಒಂದು ಸಣ್ಣ ಸೂಚನೆ ಇಲ್ಲೂ ಕೂಡ ಸಿಕ್ಕಿದೆ. ಅವ್ರನ್ನು ಕೂಡ ತಂಡದಿಂದ ಕೈ ಬಿಡಲಾಗಿದೆ. ಈ ಬಗ್ಗೆ ಕೇಳಿದಾಗ ಅಜಿತ್ ಅಗರ್ಕರ್ ಅವ್ರನ್ನ ರವೀಂದ್ರ ಜಡೇಜಾ ಅವ್ರನ್ನ ಡ್ರಾಪ್ ಮಾಡಿದೀವಿ ಅಂತಾನು ಹೇಳಿಲ್ಲ. ಬಟ್ ಅವ್ರೇನ್ ಹೇಳ್ತಾ ಇರೋದು ಅಂದ್ರೆ ಆಸ್ಟ್ರೇಲಿಯಾದಲ್ಲಿ ಇಷ್ಟು ಸ್ಪಿನ್ನರ್ಸ್ ಯೂಸ್ ಆಗೋದಿಲ್ಲ. ಯಾಕಂದ್ರೆ ಈಗಾಗಲೇ ವಾಷಿಂಗ್ಟನ್ ಸುಂದರ್ ಇದ್ದಾರೆ, ಕುಲ್ದೀಪ್ ಯಾದವ್ ಇದ್ದಾರೆ. ಈಗ ಆಲ್ರೆಡಿ ಇಬ್ರು ಲೆಫ್ಟ್ ಆರ್ಮ್ ಸ್ಪಿನ್ನರ್ಸ್ ಇರೋದ್ರಿಂದ ರವೀಂದ್ರ ಜಡೇಜಾ ಅವ್ರನ್ನು ಕೂಡ ಮತ್ತೆ ಅಲ್ಲಿ ಕರ್ಕೊಂಡೋದ್ರೆ ಅಲ್ಲಿ ಹೆಲ್ಪ್ಫುಲ್ ಆಗೋದಿಲ್ಲ. ಸೊ ಇವರಿಬ್ರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ಬಟ್ ರವೀಂದ್ರ ಜಡೇಜಾ ಅವ್ರನ್ನ ಸೆಲೆಕ್ಟ್ ಮಾಡಿ ಇವರಿಬ್ರಲ್ಲ ಒಬ್ರನ್ನ
ಕೂರಿಸ್ಬೋದಿತ್ತು ಅಥವಾ ಬೆಂಚಲ್ಲಿ ಕೂರಿಸ್ಬೋದಿತ್ತು. ಬಟ್ ಅವ್ರನ್ನೇ ತಂಡದಲ್ಲೇ ಇಟ್ಟಿಲ್ಲ ಅಂತಂದ್ರೆ ಮತ್ತೆ ಇಲ್ಲೊಂದು ಮೆಸೇಜ್ ಕೊಡ್ತಾ ಇದ್ದಾರೆ ರವೀಂದ್ರ ಜಡೇಜಾ ಅವ್ರಿಗೆ. ಮತ್ತೆ ನಾವು ಅಲ್ಲಿ ಹೊಸ ಯಂಗ್ಸ್ಟರ್ಸ್ಗೆ ನೋಡ್ತಾ ಇದೀವಿ, ಯಂಗ್ಸ್ಟರ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದೀವಿ ಅಂತ. ಒನ್ ಡೇ ತಂಡದಲ್ಲಿ ರವೀಂದ್ರ ಜಡೇಜಾ ಅವ್ರಿಗಿಂತ ಕುಲ್ದೀಪ್ ಯಾದವ್ ಮತ್ತೆ ಅಕ್ಷರ್ ಪಟೇಲ್ ಅವರು, ಎಸ್ಪೆಷಲಿ ಅಕ್ಷರ್ ಪಟೇಲ್ ಆಲ್ರೌಂಡರ್ ಆಗಿ ಇನ್ನೂ ಹೆಚ್ಚು ತಂಡಕ್ಕೆ ಬ್ಯಾಲೆನ್ಸ್ ತಂದು ಕೊಡ್ತಾ ಇದ್ದಾರೆ ಅಂತ ಇಲ್ಲಿ ಗೊತ್ತಾಗುತ್ತೆ. ರವೀಂದ್ರ ಜಡೇಜಾ ಅವ್ರಿಗೂ ಈ ತಂಡದಲ್ಲಿ ದಾರಿ ಕ್ಲೋಸ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಅದ್ಬಿಟ್ಟು ಹಾರ್ದಿಕ್ ಪಾಂಡ್ಯ ತಂಡದಲ್ಲಿಲ್ಲ, ಅದು ಇಂಜುರಿ ಆಗಿದ್ದರಿಂದ ಅವ್ರನ್ನ ತಂಡದಲ್ಲಿ ನೇಮ್ ಮಾಡಿಲ್ಲ. ಅವ್ರ ಬದಲು ನಿತೀಶ್ ಕುಮಾರ್ ರೆಡ್ಡಿ ಇದ್ದಾರೆ. ಅದ್ಬಿಟ್ರೆ ಇನ್ನು ತಂಡ ಹೇಗಿದೆ ಅಂತ ಹೇಳೋದಾದ್ರೆ, ಶುಭ್ಮನ್ ಗಿಲ್ ಕ್ಯಾಪ್ಟನ್, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, ಅಕ್ಷರ್ ಪಟೇಲ್, KL ರಾಹುಲ್, ನಿತೀಶ್ ಕುಮಾರ್ ರೆಡ್ಡಿ, ವಾಷಿಂಗ್ಟನ್ ಸುಂದರ್, ಕುಲ್ದೀಪ್ ಯಾದವ್, ಹರ್ಷಿತ್ ರಾಣಾ, ಮೊಹಮ್ಮದ್ ಸಿರಾಜ್, ಹರ್ಷದೀಪ್ ಸಿಂಗ್, ಪ್ರಸಿದ್ಧ್ ಕೃಷ್ಣ, ಧ್ರುವ್ ಜೂರಲ್, ಯಶಸ್ವಿ ಜೈಸ್ವಾಲ್. ಅದ್ರ ಜೊತೆಗೆ T20 ತಂಡ ಕೂಡ ಅನೌನ್ಸ್ ಮಾಡಿದ್ದಾರೆ. ಇಲ್ಲಿ ಏಷ್ಯಾ ಕಪ್ ಅಲ್ಲಿ ಏನಾಡಿದ್ರು ಆಲ್ಮೋಸ್ಟ್ ಅದೇ ತಂಡ ಇದೆ. ಹಾರ್ದಿಕ್ ಪಾಂಡ್ಯ ಒಬ್ರು ಇಲ್ಲ, ಹಾರ್ದಿಕ್ ಪಾಂಡ್ಯ ಬದಲು ನಿತೀಶ್ ಕುಮಾರ್ ರೆಡ್ಡಿ ಅವ್ರನ್ನ ರಿಪ್ಲೇಸ್ ಮಾಡಿದ್ದಾರೆ. ವಾಷಿಂಗ್ಟನ್ ಸುಂದರ್ ಒಬ್ರು ಆಡ್ ಆಗಿದ್ದಾರೆ. ಅಷ್ಟು ಬಿಟ್ರೆ ಇನ್ನೇನು ಚೇಂಜಸ್ ಆಗಿಲ್ಲ. ಲೆಜೆಂಡ್ಸ್ ಆಫ್ ದ ಗೇಮ್ ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಅವರು ಸುಮಾರು 15 ವರ್ಷ ಅದಕ್ಕಿಂತ ಜಾಸ್ತಿ ಇಂಡಿಯನ್ ಟೀಮ್ ನ ಸರ್ವ್ ಮಾಡಿದ್ರು. ಸೊ ಇದೊಂದು ಅವರ ಅಭಿಮಾನಿಗಳಿಗೆ ಸಾಕಷ್ಟು ನಿರಾಸೆ ಸುದ್ದಿ ಆಗಿರ್ಬೋದು. ಯಾವತ್ತಾದ್ರೂ ಒಂದಿನ ಮೂವ್ ಆನ್ ಆಗ್ಲೇಬೇಕಿತ್ತು. ಸೊ ಇಲ್ಲಿ ಹೊಸ ತಂಡ, ಒಂದು ಯಂಗ್ಸ್ಟರ್ಸ್ ತಂಡವನ್ನು ಕಟ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನೀವು ಈ ಟೀಮ್ ಬಗ್ಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್.